ಜೆರಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಕಾಮಸಮುದ್ರ ಮುಖ್ಯ ರಸ್ತೆಯಲ್ಲಿರುವ ದಿನ್ನಕೊತ್ತೂರು ಗ್ರಾಮದಲ್ಲಿ ಪ್ರಾರಂಭಗೊಂಡಿರುವ ಭೀಮನ ಬೆಳಕು ಗ್ರಂಥಾಲಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು 10ನೇ ತರಗತಿ ಹಾಗೂ PUC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಡುತ್ತಾ ಬರುತ್ತಿದ್ದಾರೆ. ಭೀಮನ ಬೆಳಕು ಗ್ರಂಥಾಲಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಡಾಕ್ಟರ್ BR ಅಂಬೇಡ್ಕರ್ ಜನಸ್ಪಂದನ ಸಮಿತಿಯ ಕೂಸು. ಡಾಕ್ಟರ್ BR ಅಂಬೇಡ್ಕರ್ ಜನಸ್ಪಂದನ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಕೀಲುಕೊಪ್ಪ ಮುನಿರಾಜುರವರು ತಮ್ಮ ಬಡತನ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಅವರು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲಾಗಲಿಲ್ಲ. ತಾನು ಕಂಡ ಕನಸು ನನಸಾಗಲಿಲ್ಲ. ಆದ್ದರಿಂದ ತನಗಾದ ಸಮಸ್ಯೆ ಬೇರೆ ಯಾವುದೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಗಬಾರದೆಂದು ಭೀಮನ ಬೆಳಕು ಗ್ರಂಥಾಲಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಬಡ ಗ್ರಾಮೀಣ ವಿದ್ಯಾರ್ಥಿಗಳ ಕನಸುಗಳಿಗೆ ನೀರೆರೆಯುತ್ತಾ ಬರುತ್ತಿದ್ದಾರೆ. ಬನ್ನಿ ಅವರನ್ನೇ ಮಾತನಾಡಿಸೋಣ. ಹಾಯ್ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಭೀಮನ ಬೆಳಕು ಗ್ರಂಥಾಲಯವು ಎಲ್ರಿಗೂ ಉಚಿತವಾಗಿ, ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಪ್ರವೇಶವಿರುತ್ತದೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಆದಂತಹ ಅನುಭವಗಳೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಏನಾದರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನನ್ನ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡಬೇಕು ಅಂತ ಮನದಲ್ಲಿಟ್ಕೊಂಡು ಈ ಮಹತ್ವಪೂರ್ಣ ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ಗ್ರಾಮೀಣ ಭಾಗದ ಪ್ರತಿಯೊಬ್ಬರು ಯಾರು ಬೇಕಾದರೂ ಬರ್ಬೋದು, ಓದ್ಕೋಬೋದು. ಬುಕ್ಸ್ 24x7 ಪ್ರತಿನಿತ್ಯ ಪ್ರತಿದಿನ ಇದು ತೆರೆದಿರುತ್ತದೆ, ಓಪನ್ ಆಗಿರುತ್ತದೆ. ಯಾವುದೇ ವಿದ್ಯಾರ್ಥಿಗಳು ಎಲ್ಲಿಂದ ಆದರೂ ಬಂದು ಓದ್ಕೊಂಡು ಹೋಗ್ಬೋದಂತ ತಮ್ಮಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪುಸ್ತಕಗಳನ್ನು ಸಹ ಶೇಖರಣೆ ಮಾಡಿ ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಪ್ರತಿದಿನ ಸ್ಟೇಟ್ ಪೇಪರ್ಸ್ 4 ಮತ್ತೆ ಲೋಕಲ್ ಪೇಪರ್ 3, ಇಂಗ್ಲಿಷ್, ಕನ್ನಡ ಎಲ್ಲ ಬರ್ತೈತೆ. 15 ದಿನಗಳ ಕಾಲ ಒಮ್ಮೆ ಮ್ಯಾಗಝಿನ್ ಸಹ ಬರುತ್ತೆ. ಆದಂತ ಕಷ್ಟ ನೋವುಗಳು ಬೇರೆ ವಿದ್ಯಾರ್ಥಿಗಳಿಗೆ ಆಗಬಾರದು. ನನ್ನಿಂದ ಒಂದು 5 ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕಂತ ಈ ಕಾರ್ಯ ಭೀಮನ ಬೆಳಕು ಗ್ರಂಥಾಲಯದಲ್ಲಿ ಪ್ರವೇಶ ಪಡೆದ ಮೇಲೆ ನಿಮ್ಗೆ ಯಾವ ರೀತಿಯಾಗಿ ಅನುಕೂಲಗಳು ಬೇಕಾದರೂ ನಾವು ನಿಮ್ಗೆ ಕಲ್ಪಿಸ್ಕೊಡೋಕ್ಕೆ ನಮ್ಮ ಭೀಮನ ಬೆಳಕು ಏನಿದೆ, ನಮ್ಮ ಟೀಮು, ನಾವು ನಿಮ್ಗೆ ಬೆನ್ನೆಲುಬಾಗಿ ನಿಂತು ನಿಮ್ಗೆ ಪ್ರೋತ್ಸಾಹನ ನೀಡುತ್ತಾ ನಿಮ್ಗೆ ಧೈರ್ಯ ತುಂಬಿ ನಿಮ್ಗೆ ಏನು ಆಗ್ಬೇಕಂತ ಗುರಿ ಉದ್ದೇಶದಿಂದ ಇಲ್ಲಿ ಬರ್ತಿರೋ ಅಂಥವರಿಗೆ ನಾವು ಸದಾ ಬೆನ್ನೆಲುಬಾಗಿ ನಿಂತು ನಿಮ್ಮ ಗುರಿ ತಲುಪುವವರೆಗೂ ನಿಮ್ಗೆ ನಾವು ನೆರಳಾಗಿರ್ತೀವಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ರೀತಿಯಾದ ಪ್ರವೇಶ ಶುಲ್ಕ ಇರೋದಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂಥ ಮಹತ್ವಪೂರ್ಣ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಂಗಾರಪೇಟೆ ತಾಲೂಕಿನ ಎಲ್ಲ ಜನತೆ ಶೇರ್ ಮಾಡಿ ಸಹಕರಿಸಿ. ಸಾಮಾನ್ಯವಾಗಿ ನಾನು ಯಾವ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದಿಲ್ಲ, ಆದರೆ ಈ ವಿಡಿಯೋವನ್ನು ಮಾತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಗ್ರಾಮೀಣ ಭಾಗದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಬೇಕಾದ ಸಂದೇಶವಿದು. ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ಇದು. ವಿದ್ಯಾರ್ಥಿ ಜೀವನದಲ್ಲಿ ಬೆಟ್ಟದಷ್ಟು ಕನಸುಗಳನ್ನ ಕಟ್ಕೊಂಡು ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಗುರಿಯತ್ತ ಸಾಗುತ್ತಿರುವ ನನಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಿ ವಿದ್ಯಾಭ್ಯಾಸದಿಂದ ವಂಚಿತನಾದೆ. ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಕೈಬಿಟ್ಟೆ.
ಇತ್ತೀಚಿನ ಕಾಲಮಾನದಲ್ಲಿ ವಿದ್ಯಾರ್ಥಿಗಳು ಸಹ ಬಡತನದಿಂದಾಗಿರಬಹುದು, ಆರ್ಥಿಕ ಪರಿಸ್ಥಿತಿಗಳಿಂದಾಗಿರಬಹುದು, ಸರಿಯಾದ ಮಾರ್ಗದರ್ಶನವಿಲ್ಲದೆ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಕೈಬಿಡುತ್ತಿದ್ದಾರೆ. ನಾನು ಸಹ ಇದೇ ಕಾರಣಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತನಾದೆ. ಇವೆಲ್ಲವನ್ನು ಮನಗೊಂಡ ನಾವು ಈ ಮಹತ್ವಪೂರ್ಣ ಯೋಜನೆಯನ್ನು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದೇ ಉಚಿತವಾಗಿ ಕೈಗೊಂಡಿದ್ದೇವೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪುಸ್ತಕಗಳನ್ನು ಶೇಖರಿಸಲಾಗಿದೆ. ಪ್ರತಿದಿನವೂ ಗ್ರಂಥಾಲಯದ ಸೌಲಭ್ಯವಿರುತ್ತದೆ. ಪ್ರತಿದಿನವೂ ದಿನಪತ್ರಿಕೆಗಳು ಸಹ ಲಭ್ಯವಿರುತ್ತದೆ. ನನ್ನ ಕನಸನ್ನು ನನಸು ಮಾಡಿದ ನನ್ನ ತಾಯಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನು ಮತ್ತೊಬ್ಬ ವಿದ್ಯಾರ್ಥಿಗೆ ತಲುಪಲು ಶೇರ್ ಮಾಡಿ ಸಹಕರಿಸಿ. ಜೈ ಭೀಮ್. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ.